ಗೈಸ್ ಕರೆಕ್ಟ್ ಲಾಸ್ಟ್ ವಿಡಿಯೋದಲ್ಲ ಟ್ರೋಲ್ ಮಾಡಿದಲ್ಲ ನೋಡಿ ಹೆಂಗಾಗ್ಬಿಟ್ಟವನೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಫುಲ್ ಶೇಪ್ ಮಾಡಿಸಿದೆ ಅಂತ ನೋಡಿ ಗೈಸ್ ಬೋಡ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಏನಪ್ಪ ಈ ಬ್ಲಾಗಲ್ಲಿ ವಿಶೇಷ ಅಂದರೆ ನಮ್ಮ ಫ್ರೆಂಡ್ ಮನೆಗೆ ಗೃಹಪ್ರವೇಶ ಆಯಿತು, ಅದಕ್ಕೆ ಬಂದಿದ್ದು. ಸ್ಟಾರ್ಟಿಂಗಿಂದ ಮಾಡೋಕ್ಕಾಗಿಲ್ಲ ಮಳೆ ಕಾರಣ, ಅದಕ್ಕೆ ಡೈರೆಕ್ಟು ಮನೆ ಹತ್ರನೇ ಬಂದು ಬ್ಲಾಗ್ ಮಾಡ್ತಾಯಿದ್ವಿ. ನೋಡಿ ಅಣ್ಣ ಮೊಬೈಲ್ ನೋಡ್ಕೊಂಡು ನಿಂತವನೆ, ಅಣ್ಣ ಪಂಕಾಗಿ ರೆಡಿಯಾಗಿ ಬಂದವನೆ. ನೋಡಿ ಇದೇ ಮನೆ, ಬಂದ್ಬಿಟ್ಟಿದ್ದೀವಿ ಆಗಲೇ, ಮಳೇಲಿ ಮಾಡೋಕ್ಕಾಗಿಲ್ಲ. ನೋಡಿ ಸಮೃದ್ಧಿ ನಿಲಯ ಅಂತ ಹೆಸರಿಟ್ಟವನೆ. ಇಲ್ಲ ಗಾಯ್ಸ್, ಅದು ಡೌನನ್ ಮಗ 7 ಗಂಟೆಗೆ ಬಾರೋ ಅಂತಂದರೆ 7:15 ಬಂದವನೇ. ಮಳೆ ಶಿಷ್ಯ ಏನು ಮಾಡಲಿ, ಹೋಗ್ಬೇಕಾದ್ರೆ ವ್ಲಾಗ್ ಮಾಡೋ ಅಂತಂದರೆ ಇವಾಗ ಸ್ಟಾರ್ಟ್ ಮಾಡೋದು ಏನು ನೋಡಿ. ಇದೆ ಇವನು ನನಗೆ 2014ರಿಂದ ಪರಿಚಯ. ನನಗೆ ಇವನು ನಮ್ಮ ಅಭಿಗೆ ಆ್ಯಕ್ಚುಲಿ ಇಲ್ಲ ನನಗೂ ಅವನು ಅಂದರೆ ನಾವು ಅಕ್ಕಪಕ್ಕ ಸ್ಕೂಲು ಇಬ್ಬರು ಪರಿಚಯ ಇರಲಿಲ್ಲ ಅಷ್ಟೇ. ಇವನ್ ಜೊತೆ ಸಿಕ್ಕಿದ್ದು ಪರಿಚಯ. ಒಂದು ಡಿಪ್ಲೊಮಾ ಫ್ರೆಂಡು. ಹಂಗೆ ಬಂದ್ವಿ, ಹಂಗೆ ಹೋಗ್ತಾ ಮೇಲೆ ಮನೇಲಿ ನೀನಂದ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇವನೇ ಮನೆ ಓನರು. ಈ ಕಡೆ ಬರಲ್ಲ, ಈ ಲೈಟ್ ಕರೆಕ್ಟಾಗಿ ಕಾಣ್ತಲ್ಲ, ಬ್ಲ್ಯಾಕ್ ಕಾಣ್ತಾ ಇದೆ. ಮನೆ ಹುಡುಗಿ ನೋಡ್ತಾ ಇದ್ದಾರೆ, ಯಾರಾದರೂ ಇದ್ರೆ ಕಮೆಂಟ್ ಹಾಕಿ. ಎಲ್ಲಿ ಬಂದಂದ್ರೆ ಮೊಬೈಲ್ ಹಿಡ್ಕೊಂಡ್ಬಿಡ್ತಾನೆ. ಅದು ಯಾವಳ ಜೊತೆ ಮಾತಾಡ್ತಾನೆ ಗೊತ್ತಿಲ್ಲ, ಈ ನಡುವೆ ಫುಲ್ಲು ಬ್ಯುಸಿ ಅಣ್ಣ. ನೋಡ್ತೀನಿ ಲೇ, ಪಕ್ಕದಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ, ಅದು ಕೇಳಿಸ್ಕೊತೀನಿ ಏನೇನು ಅಂತ. ಹಂಗೇನೋ ಇತ್ತು ಅಂದರೆ ನಾವು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ಬಿಡ್ತೀವಿ ಗೈಸ್. ಎಂಥ ಡೌನನ್ ಮಗ ಅಂತಂದರೆ ಅವನಿಗೆ ಗೊತ್ತು ಆಫೀಸ್ ಕಾಲು ಅಂತ, ಬೇಕು ಅಂತ ನೀವು ಮುಂದೆ ತೋರ್ಸೋಕ್ಕೆ. ಇವಾಗ ನೋಡಿ ಅದ್ರ ಮೇಲೆ ಆಣೆಗೂ ಆಫೀಸ್ ಕಾಲೇ ಬಂದಿದ್ದು. ಹಾಂ ಬರುತ್ತೆ ಕಣ, ಟೈಮಿಂಗ್ಸ್ ಇರುತ್ತೆ, ಇಷ್ಟಕ್ಕೆ ಎಷ್ಟು ಬಂದ ಟೈಮಿಂಗ್ಸ್ ಇರುತ್ತೆ ನೋಡಿ ಗೈಸ್. ನಮ್ಮದು ಅವನ ಥರ ಮೀಡಿಯಾ ಅಲ್ಲ, ಇಂಡ್ರಿ ಮೀಡಿಯಾ, ನಮ್ಮ ಬಾಸ್ ಹೇಳ್ತಾರಲ್ಲ ಆ ಥರ ಅಲ್ಲ, ನಮ್ಮದು ಪ್ರೊಫೆಷ್ನಲ್. ಅವನದಾದರೆ ಮೀಡಿಯಾ ಯಾವುದೊಂದು ವೀಡಿಯೋ ಎಡಿಟ್ ಮಾಡು, ಅಪ್ಲೋಡ್ ಮಾಡು, ಮುಗೀತು. ಅದರಲ್ಲಿ ಏನೇನು ಇರ್ತದೆ ಅಂತ ಕಷ್ಟ ನಿಮಗೆ ಏನು ಗೊತ್ತು. ಅಯ್ಯೋ ಗೈಸ್ ಕರೆಕ್ಟು ಲಾಸ್ಟ್ ವಿಡಿಯೋದಲ್ಲ ಟ್ರೋಲ್ ಮಾಡಿದಲ್ಲ ನೋಡಿ ಹೆಂಗಾಗ್ಬಿಟ್ಟವನೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಫುಲ್ ಶೇಪ್ ಮಾಡಿಸಿದೆ ಅಂತ ನೋಡಿ ಗೈಸ್ ಬೋಡ. Same but different.